ಸರ್ವರಿಗೂ ನಮಸ್ಕಾರ. ನಾನು ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ಇರುವಂತಹ ಮನೆಯಲ್ಲಿ ವಾಸಿಸುತ್ತಿರುವವರು. ಸಾಧಾರಣ 62 ವರ್ಷಗಳಿಂದ ಪ್ರತಿ ದಿವಸ ದೇವರ ದರ್ಶನವನ್ನು ಮಾಡಿ ಇಲ್ಲಿ ಬರುವಂತಹ ಭಕ್ತರನ್ನ ಅವರಿಗೆ ದೇವರ ಮೇಲೆ ಇರುವಂತಹ ಒಂದು ಪ್ರೀತಿ ಅಥವಾ ಗೌರವವನ್ನ ನೋಡ್ತಾ ಇರುವುದು. ಎಲ್ರಿಗೂ ತಿಳಿದಂತೆ ಇಂದು ಹನುಮಾನ್ ಜಯಂತಿ. ವರ್ಷದಲ್ಲಿ 2 ಬಾರಿ ಹನುಮಾನ್ ಜಯಂತಿ ಬರ್ತಾ ಅಂತ ಹೇಳ್ತಾರೆ. ಒಂದು ಚಾಂದ್ರಮಾನ ನಮ್ಮ ಪದ್ಧತಿಯಂತೆ 12ನೇ ತಾರೀಕು ಇಂದು ಏಪ್ರಿಲ್. ಅದೇ ರೀತಿಯಲ್ಲಿ ಮಾರ್ಗಶಿರ ಧನುರ್ಮಾಸದ ಮೊದಲು ಒಂದು ಸಹ ಬರ್ತದೆ. ಈ ದಕ್ಷಿಣ ಭಾರತದವರು ಹನುಮಾನ್ ಜಯಂತಿಯನ್ನ ಆ ದಿನದಿಂದ ಆಚರಿಸ್ತಾರೆ. ಎಲ್ರಿಗೂ ತಿಳಿದಂತೆ ನಮ್ಮ ಈ ಒಂದು ಹನುಮಾನ್ ಜಯಂತಿ ನಮ್ಮ ಊರಿನ ಹನುಮಂತ ಎಷ್ಟು ಪ್ರಸಿದ್ಧನಾದ ಅಂತ ಹೇಳಲಿಕ್ಕೆ ಇಲ್ಲಿನ ಇವತ್ತಿನ ಜನ ಅಥವಾ ಇಲ್ಲಿನ ಜನರನ್ನ ನೋಡಿದ್ರೆ ಅದು ಸಾಕು. ಯಾಕಂದ್ರೆ ನಮ್ಮ ಈ ಒಂದು ಹನುಮಾನ್ ಜಯಂತಿ ಕಾರಣ ಅಥವಾ ಇಂದು ನೋಡ್ಲಿಕ್ಕೆ ಇರುವಂತಹದ್ದು, ನಾವು ಒಂದು 30-35 ರೀತಿಯ ಭಕ್ಷ್ಯಗಳನ್ನ ತಯಾರು ಮಾಡಿ ಊರಿನ ಸಕಲರಿಗೂ ಅದನ್ನು ಹಂಚುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದು ಆಂಜನೇಯ ಸೇವಾ ಟ್ರಸ್ಟ್. ಸಾಧಾರಣ ಒಂದು 35 ವರ್ಷಗಳಿಂದ ಈ ಕೆಲಸ ಆಗ್ತಾ ಇದೆ. ನಿಜವಾಗಿ ಹೇಳ್ಬೇಕಾದ್ರೆ ಈಗ ತಾನೇ ಒಂದು 40 ವರ್ಷ ಹಿಂದಿನ ವರ್ಷಕ್ಕೆ 4 ಆಣೆ ಮಹತ್ವ ಎಷ್ಟು ಅಂತ. ಆವಾಗ ಹನುಮಂತಿಗೆ ಎಣ್ಣೆ ಹಾಕ್ಲಿಕ್ಕೆ ಎಣ್ಣೆ ಪ್ರತಿ ದಿವಸ 24 ಗಂಟೆ ಇಲ್ಲಿ ದೇವರ ಮುಂದೆ ದೀಪ ಹೊರಿತಾ ಇರ್ತಾರೆ. ಅಲ್ಲಿ ಎಣ್ಣೆ ಸಾಕಾಗ್ತಿರ್ಲಿಲ್ಲ. ಊರಿನ ಜನ, ಅದರಲ್ಲೂ ನಮ್ಮ GSB ಸಮಾಜದ ಹಲವರು ಸೇರಿ ಪ್ರತಿ ಶನಿವಾರ 4 ಆಣೆಯನ್ನ ಸಂಗ್ರಹಿಸಿ ಆ 4 ಆಣೆ ಮೂಲಕ ಒಂದು ಇದಕ್ಕೆ ಸಂಗ್ರಹವಾದ ಹಣವನ್ನ ಆಂಜನೇಯ ಸೇವಾ ಟ್ರಸ್ಟ್ ಅಂತ ಮಾಡಿತ್ತು. ಅದು ಬಹಳ ದೊಡ್ಡ ಅಮೌಂಟ್ ಆಗಿ ಬೆಳೀತು. ಎಲ್ಲಿವರೆಗೆ ಹಣ ಸಂಗ್ರಹ ಆಯ್ತು ಅಂದ್ರೆ ನಮ್ಮ ಇಡೀ ಒಂದು ಕಾರ್ಯಕ್ರಮವನ್ನ, ಇಂದಿನ ಕಾರ್ಯಕ್ರಮ ಸಾಧಾರಣ ಒಂದು 10,000-15,000 ಜನ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ನಡೀತದೆ. ಇದೇ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ನಡೀತದೆ. ಇವರಿಗೆ ಅಂತ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆ ಆಂಜನೇಯ ಸೇವಾ ಸಮಿತಿಯಿಂದ ಬರುವಂತ ಹಣ ಅದು ಸಾಕಾಗ್ತಾ ಇತ್ತು. ಆ ರೀತಿಯಲ್ಲಿ 4 ಆಣೆಯಿಂದ ಸಂಗ್ರಹ ಆದಂತ ಹಣ ಅಂದ್ರೆ ದೇವರಿಗೆ ಯಾವಾಗ ದೀಪಕ್ಕೆ ಹಣ ಸಾಕಾಗುದಿಲ್ಲ ಅಂತ ಹೇಳಿದ್ರೆ, ಆದ್ರೆ ಇವತ್ತು ಹಾಗಲ್ಲ. ಇವತ್ತು ಅದರ 100ರಷ್ಟು 1,000 ಪಟ್ಟಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ. ಇದು ಆಂಜನೇಯನ ಮಹತ್ವ. ಇದು ನಮ್ಮ ಮುಂದಿನ ಪೀಳಿಗೆಗೆ ಸಾಕ್ಷಿ. ಯಾಕಂದ್ರೆ ಇಂದಿನ ಎಲ್ಲ ಜನರು ಇಲ್ಲಿ ಬಂದು ನೋಡಿದ್ರೆ ಜನರಲ್ಲಿ ಭಕ್ತಿ ಮತ್ತಷ್ಟು ಹೆಚ್ಚುತ್ತದೆ. ಇದು ಆಗ್ಬೇಕು ಎನ್ನುವಂತಹದ್ದು ಆಂಜನೇಯ ಸೇವಾ ಟ್ರಸ್ಟಿನ ಒಂದು ಉದ್ದೇಶ. ಇದು ಆಗ್ಬೇಕು ಅಂತ ಹಾರೈಸ್ತಾ ಬಂದ ಎಲ್ಲ ಭಕ್ತಾದಿಗಳಿಗೆ ಶುಭ ಕೋರುತ್ತಾ ಆಂಜನೇಯ ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡ್ಲಿ ಅಂತ ಹಾರೈಸ್ತಾ ನಾನು ಮೊದಲು ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ನಾನು ಗಣಪತಿ ತಾಲೂಕಿನಿಂದ. ಇವತ್ತು ಹನುಮ ಜಯಂತಿ. ಆಂಜನೇಯ ಸೇವಾ ಟ್ರಸ್ಟ್ ಅವರು ಕಳೆದ 35-40 ವರ್ಷಗಳಿಂದ ಹನುಮ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. ಇದರ ವಿಶೇಷತೆ ಏನಂದ್ರೆ, ಸಂಜೆ 6 ಗಂಟೆ ರಂಗಪೂಜೆ ಹೊತ್ತಿನಲ್ಲಿ ಆಂಜನೇಯ ದೇವಸ್ಥಾನದಿಂದ ನರಸಿಂಹ ದೇವಸ್ಥಾನದಲ್ಲಿ ಕರ್ಪೂರವನ್ನು ಹಚ್ಚಿದ್ದಾರೆ. ಅದರ ನಂತರ ಪ್ರಸಾದ ವಿತರಣೆ ಆಗ್ತದೆ. ಸುಮಾರು 8,000 ಜನರಿಗೆ ಪ್ರಸಾದ ವಿತರಣೆ ಮಾಡುತ್ತಿದೆ. ಅದರ ಉದ್ದೇಶ ಏನಂದ್ರೆ, ಮುಂದಿನ ಪೀಳಿಗೆಯವರು ಇದನ್ನು ನಡ್ಕೊಂಡು ಹೋಗ್ಬೇಕಂತ ಅವರ ಆಸೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತ್ಯಾನಂದ ವಿಸಾನ್ಬಾತ್ KMP. ಪ್ರಥಮವಾಗಿ ನಮ್ಮ ಇಷ್ಟದೇವರಾದ ಶ್ರೀ ಲಕ್ಷ್ಮೀ ವೆಂಕಟರಮಣನ ಚರಣಗಳಿಗೆ ವಂದಿಸುತ್ತಾ, ಹಾಗೂ ನಮ್ಮ ಈ 14 ಗ್ರಾಮದ ದೇವರಾದ ಶ್ರೀ ಗುರುನರಸಿಂಹನಲ್ಲಿಯೂ ಹಾಗೂ ಆಂಜನೇಯ ಸ್ವಾಮಿಯ ಚರಣಗಳಿಗೆ ವಂದಿಸುತ್ತಾ, ಇಂದಿನ ಈ ಮುಖ್ಯ ಆಂಜನೇಯ ದೇವರ ಹನುಮತ್ ಜಯಂತಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಆಂಜನೇಯ ಹಾಗೂ ಹನುಮತ್ ಜಯಂತಿಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಜನರು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ಬೆಳಿಗ್ಗೆಯಿಂದಲೇ ನಮ್ಮ ಈ ಗುರುನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೋಮ
ಹವನಗಳ ಕಾರ್ಯಕ್ರಮ ಹಾಗೂ ಪಂಚಾಮೃತ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಗಳು ಬೆಳಗ್ಗಿಂದ ನಡೀತಾ ಇದೆ. ಸಾಯಂಕಾಲ ಆಂಜನೇಯ ಸೇವಾ ಟ್ರಸ್ಟ್ನವರಿಂದ ಹಲವು ವರ್ಷಗಳಿಂದ ದೇವಸ್ಥಾನಕ್ಕೆ ಈ ಹೂವಿನಿಂದ ಅಲಂಕೃತವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೂ ಸಾವಿರಾರು ಅಂತೇಳಿ ಹೇಳಿದ್ರೆ ಕಳೆದ ವರ್ಷ 7-8 ಸಾವಿರ ಜನರು ಈ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ವರ್ಷವೂ 7-8 ಸಾವಿರ ಜನರ ಪ್ರಸಾದವನ್ನು, ಆಂಜನೇಯನ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಆಂಜನೇಯ ಸೇವಾ ಟ್ರಸ್ಟ್ ಅಂತೇಳಿ ಹೇಳಿದ್ರೆ ಸಾಧಾರಣ 50 ವರ್ಷಗಳಿಂದ ಇಲ್ಲಿ ಪ್ರಪ್ರಥಮವಾಗಿ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸುವಂತಹ ಕಾರ್ಯಕ್ಕೆ ಚಾಲನೆ ನೀಡಿದವರು. ಆ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸಕ್ಕೆ ತಿಂಗಳಿಗೆ 4 ಆಣೆ ಪ್ರತಿ ಒಂದು ಮೆಂಬರ್ ಮಾಡಿ 4 ಆಣೆಯನ್ನು ಅವರಿಂದ ಪಡೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೆವು ಇಲ್ಲಿನ GSB ಸಮಾಜದವರು. ಈಗ ತಿಂಗಳಿಗೆ 50 ರೂಪಾಯಿ ಅಂತೆ ಕಲೆಕ್ಷನ್ ಮಾಡಿ ಈ ಸಾಲಿಗ್ರಾಮ ಜಾತ್ರೆಯ ಸಂದರ್ಭದಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಹನುಮ ಜಯಂತಿಯ ಕಾರ್ಯಕ್ರಮವನ್ನು ಭಕ್ತಾದಿಗಳಿಂದ ಬಂದ ದಾನದಿಂದ ಕೆಲವರು ಇದಕ್ಕೆ ಪ್ರಸಾದ ರೂಪದಲ್ಲಿ ಕೊಡ್ಲಿಕ್ಕೆ ಹಣವನ್ನು ಕೊಡ್ತಾರೆ. ಹಾಗೂ ಉಳಿದ ಹಣವನ್ನು ನಮ್ಮ ಈ ಆಂಜನೇಯ ಸೇವಾ ಟ್ರಸ್ಟ್ನಿಂದ ನಾವು ಈ ಕಾರ್ಯಕ್ರಮಕ್ಕೆ ಉಪಯೋಗ ಮಾಡ್ತಿದ್ದಾವೆ. ಪ್ರತಿ ವರ್ಷ ಇನ್ನೂ ಹೆಚ್ಚು ಜನರು ಬಂದು ಈ ಪ್ರಸಾದವನ್ನು ಸ್ವೀಕರಿಸದಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ನಿಲ್ಲಿಸ್ತೇನೆ. ಈ ಹನುಮ ಜಯಂತಿಯಿಂದ ಎಲ್ಲರೂ ಈ ಪ್ರಸಾದ ಎಲ್ಲ ಸ್ವೀಕರಿಸಿದ್ರು. ನಾನು ಸ್ವೀಕರಿಸಿದೆ. ಪ್ರಸಾದ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೀಗೆ ಅವರು ಇದರ ಪ್ರಸಾದವನ್ನು ಎಲ್ಲ ಭಕ್ತ ಬಾಂಧವರಿಗೆ ನನ್ನ ಕಡೆಯಿಂದ ಹಾರ್ದಿಕ ಧನ್ಯವಾದಗಳು. ಇವತ್ತಿನ ದಿನ ಶ್ರೀ ಹನುಮಂತ ದೇವರ ಒಂದು ಜನ್ಮೋತ್ಸವವನ್ನು ಶ್ರೀ ಆಂಜನೇಯ ಸೇವಾ ಟ್ರಸ್ಟ್ ಇವರ ವತಿಯಿಂದ ನನಗೆ ನೆನಪಿದ್ದಾಗೆ ಕಳೆದ 35-40 ವರ್ಷಗಳಿಂದ ಇದೇ ಥರ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿನ ಒಂದು ವಿಶೇಷತೆ ಅಂದರೆ ವರ್ಷದಿಂದ ವರ್ಷಕ್ಕೆ ಜನರು ಮತ್ತು ಜಾಸ್ತಿ ಆಗ್ತಾರೆ. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ. ನಮ್ಮ ಒಂದು ಅನುಭವ ಏನಂದ್ರೆ ನಾವು ವರ್ಷದಿಂದ ವರ್ಷಕ್ಕೆ ಪ್ರಸಾದವನ್ನು ಒಂದಕ್ಕಿಂತ 20 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಒಂದು ಅಂದಾಜಿನ ಪ್ರಕಾರ 6,000-7 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ಅದೇ ಪ್ರಕಾರ ಇನ್ನೂ ತುಂಬಾ ಜನ ಪ್ರಸಾದ ತಗೊಳ್ಳಿಕ್ಕಿದ್ದಾರೆ. ಇದರ ಒಂದು ಉದ್ದೇಶ ಎಂದರೆ ನಮ್ಮ ಸಮಾಜವನ್ನು ಒಗ್ಗೂಡಿಸಿ ಸಮಾಜದಲ್ಲಿ ನಮ್ಮ ದೇವರು ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಬೆಳೆಸುವಂತದ್ದು ಹಾಗೂ ನಮ್ಮ ಮುಂದಿನ ಪೀಳಿಗೆಯವರಿಗೆ ಇದರ ಒಂದು ಮಹತ್ವವನ್ನು ತಿಳಿಸಿಕೊಡುವಂತದ್ದು. ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಗಳಾಗಿ ಮುಂದಿನ ದಿನಗಳಲ್ಲಿ ಅವರು ಸಹ ದೇವರ ಗುರುಗಳ ಧರ್ಮ ಹಾಗೂ ಹಿರಿಯರ ತಂದೆ ತಾಯಿಗಳ ಒಂದು ಸೇವೆ ಮಾಡುವಂತಹ ಒಂದು ಸದ್ವಿಚಾರವನ್ನು ತಿಳಿಸುವಂತಹ ಒಂದು ಸಂದೇಶ ನೀಡುವ ಉದ್ದೇಶದಿಂದ ಒಂದು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಆಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ನಾನು ಪುನನಾಯಕ್ ಅಂತ ಸಂಗಧಾಮ ಆಂಜನೇಯ ಸೇವಾ ಟ್ರಸ್ಟಿನ ಒಂದು ಕಾರ್ಯಕರ್ತ. ಇಲ್ಲಿಂದ ನಮ್ಮ ಸಂಘದ ಅಧ್ಯಕ್ಷರು ನರಸಿಂಹ ಶಾಂಬಾಗು, ನಿವಾಸ ನಾಯಕರು ಗೋಪಾಲ್ ಸ್ವಾಮಿ ಬರಲು ನೆನೆಸ್ಕೊಂಡು ಹೋಗಿದ್ರು. ಇನ್ನು ಮುಂದೆ ಅಧ್ಯಕ್ಷರು ಅನುಪಸ್ಥಿತಿ, ಇನ್ನು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ನಾವು ಇನ್ನು 1 ವಾರದಲ್ಲಿ ಕಾಯ್ತಾ ಇದ್ದೇವೆ. ದೇವರು ಅಧ್ಯಕ್ಷ ಸ್ಥಾನವನ್ನು ಯಾರಿಗನ್ನು ಕೊಡ್ತಾರಂತ ನೋಡ್ಕೊಳ್ಬೇಕು. ಮತ್ತೆ ಸೇವಾ ಟ್ರಸ್ಟಿನ ಕಾರ್ಯಕ್ರಮ ಸಾಧಾರಣ ಈ ಪಂಚಕಜ್ಜಾಯ ಕರ್ಪೂರ ಸೇವನೆ ಸಾಧಾರಣ 25-30 ವರ್ಷ ನಡೀತಿದೆ. ಮೊದಲು ಸಣ್ಣ ರೀತಿಯಲ್ಲಿ ನಡೀತಿದೆ. ಈಗ ಜನರ ಒಂದು ಬೆಂಬಲ ಹಾಗೂ ಜನರ ಒಂದು ಆಸಕ್ತಿ, ದೇವರ ಕೃಪೆ, ಗುರುನರಸಿಂಹ ದೇವರು ಹಾಗೂ ಆಂಜನೇಯ ದೇವರ ಒಂದು ಕೃಪೆಯಿಂದ ಚಂದ್ರದಲ್ಲಿ ಆಗ್ತಾ ವರ್ಷಕ್ಕೂ ಜನಗಳ ಬೆಂಬಲ, ಜನಗಳು ಬರುವುದು ಉತ್ಸುಕತೆ ಭಾರಿ. ಒಂದು ಆಂಜನೇಯನು ಹಾಗೂ ನರಸಿಂಹ ದೇವರು ಒಂದು ಚಂದ್ರದಲ್ಲಿ ಮಾಡ್ಕೊಂತ ಇದ್ದಾನೆ. ಹಾಗೂ ಇಲ್ಲಿ ಹಂಚಲಿಕ್ಕೂ ಯುವ ಪೀಳಿಗೆಯವರು ಸಹ ಒಳ್ಳೆ ರೀತಿಯಲ್ಲಿ ನಮಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಯುವ ಪೀಳಿಗೆಯವರಿಗೂ ಸಹ ಇನ್ನು ಮುಂದೆ ಒಳ್ಳೆ ರೀತಿಯ ದೇವರು ಗುರುನರಸಿಂಹ ದೇವರವರು ಒಳ್ಳೆ ಆಶೀರ್ವಾದ ಹಾಗೂ ಅನುಗ್ರಹವನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹರಿ ಓಂ.
ಈ ದಿನ ಆಂಜನೇಯ ಸೇವಾ ಸಮಿತಿಯ ಆಂಜನೇಯ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸಾವಿರಾರು ಜನರಿಗೆ ಪ್ರಸಾದ ವಿತರಣೆಯನ್ನು ಮಾಡುತ್ತಿದ್ದೇವೆ, ಮಾಡಿ ಆಯಿತು. ಸಾಧಾರಣ ಒಂದು 10,000 ಜನರಿಗೆ ಆಗುವಷ್ಟು ಪ್ರಸಾದ ವಿತರಣೆಯನ್ನು ಈ ದಿನ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೂ ಈ ದಿನ ಈ ಆಂಜನೇಯ ಸೇವಾ ಸಮಿತಿಯಿಂದ ಸಾಧಾರಣ ಒಂದು 18 ಬಗೆಯ ಪರಿವಾರ ವಿತರಣೆಯನ್ನು ಮಾಡಿದ್ದೇವೆ. ಹಾಗೂ ಗುರು ನರಸಿಂಹ ಮತ್ತು ಆಂಜನೇಯ ದೇವಸ್ಥಾನ ವತಿಯಿಂದ ಒಂದು 3 ಐಟಮ್ ಇಲ್ಲಿ ಬಂದಿದೆ. ಅದನ್ನೆಲ್ಲ ಸೇರಿಸಿ ನಾವು ಎಲ್ಲರಿಗೂ ಹಂಚುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವರ್ಷ ಪ್ರತಿ ಆದಾಗೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 6:30ಗೆ ಪೂಜೆಯನ್ನು ಶುರು ಮಾಡಿ 6:45 ಹಾಗೆ ನಾವು ಪ್ರಸಾದ ವಿತರಣೆ ಶುರು ಮಾಡಿದ್ದೇವೆ. ಇವಾಗ ಸಾಧಾರಣ 9 ಗಂಟೆ ಸಾಧಾರಣ ಒಂದು ಹಂತಕ್ಕೆ ಬಂದು ನಿಂತು ಇಲ್ಲಿ ತನಕ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಆದಷ್ಟು ಒಂದು ಜನರಿಗೆ ಯಾವುದೇ ತೊಂದರೆ ಆಗದಿದ್ದ ರೀತಿಯಲ್ಲಿ 2 ರೀತಿಯಲ್ಲಿ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಪ್ರತ್ಯೇಕವಾದ ಒಂದು ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ಆಂಜನೇಯನು ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ನೀಡಲಿ. ಹಾಗೂ ಆಂಜನೇಯ ಸೇವಾ ಸಮಿತಿ ಸದಸ್ಯರಿಗೂ ಎಲ್ಲರಿಗೂ ಆಯುಷ್ಯ ಆಂಜನೇಯ ಎಲ್ಲ ಭಕ್ತರಿಗೂ ಶ್ರೇಯಸ್ಸನ್ನು ಮಾಡಲಿ ಅಂತ ಆಂಜನೇಯ ದೇವರಿಗೆ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಾನು ಈ ಆಂಜನೇಯ ಸೇವಾ ಟ್ರಸ್ಟಿನ ಸದಸ್ಯ. ಈ ಕಾರ್ಯಕ್ರಮ ಒಂದು ವಿಜೃಂಭಣೆ ರೀತಿಯಲ್ಲಿ ನಡೀತಾ ಇದೆ. ಒಂದು 15-20 ಸಲ ವರ್ಷದಿಂದ ಇವತ್ತು ಸಾಧಾರಣ 6,000-7,000 ಭಕ್ತಾದಿಗಳು ಹೇಳಬಹುದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಆಗ್ಬಹುದು. ದೇವರ ದಯೆ ಹಿರಿಯರ ಆಶೀರ್ವಾದದಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹೋಗ್ತಾ ಇದೆ. ಮತ್ತೆ ನಮ್ಮ ಇದುವತ್ತೆ ನಮ್ಮ ವಿದ್ಯಾರ್ಥಿ ವೇತನ ನಾವು ಟ್ರಸ್ಟ್ ವತಿಯಿಂದ ಕೊಡ್ತಾ ಇದ್ದೇವೆ. ದಿನ ನಾವು ವಿತರಣೆ ಮಾಡ್ತೇವೆ. ಎಲ್ಲ ಪೇಟೆ ESP ಬಾಂಧವರು ಇದರಲ್ಲಿ ಸಹಕಾರಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಂದು ವಿಶೇಷ ಏನಂದ್ರೆ ಒಂದು ಆಮಂತ್ರಣವಿಲ್ಲದೆ ಇಷ್ಟು ಭಕ್ತರ ಅಂದ್ರೆ ಆಂಜನೇಯ ಮೇಲೆ ಭಕ್ತಿಯಿಂದ ಇಷ್ಟು ಜನರು ಸೇರುತ್ತಾರೆ. ಇದೊಂದು ವಿಶೇಷ ಕಾರ್ಯಕ್ರಮ. ಮತ್ತೊಂದು ಏನಂದ್ರೆ ಇಲ್ಲಿ ಹನುಮಂತನ ಬಾಲದ ಹಾಗೆ ಒಂದು ಪ್ರಜ್ವಲಿಸುತ್ತಿರುವ ಕರ್ಪೂರದ ಸಾಲು ಹಾಗೂ ಭಕ್ತರ ಸಾಲು 2 ಹನುಮಂತನ ಬಾಲದಂತೆ ಬೆಳೆಯುತ್ತಾ ಇದೆ ವರ್ಷಕ್ಕೆ. ಇದೊಂದು ವಿಶೇಷ ಆಕರ್ಷಣೆ ಈ ಆಂಜನೇಯ ಇದರಲ್ಲಿ. ಇದೊಂದು ಹೇಳಲು ಇಚ್ಛೆ ಬಯಸ್ತೇನೆ. ಕಳೆದ 40 ವರ್ಷಗಳಿಂದ ನಮ್ಮ ಆಂಜನೇಯ ಸೇವಾ ಟ್ರಸ್ಟ್ ಇವರು ಹನುಮ ಜಯಂತಿ ಪ್ರಯುಕ್ತ ಶ್ರೀದೇವರಿಗೆ ವಿಶೇಷವಾದ ರಂಗ ಪೂಜೆಯನ್ನು ಸಲ್ಲಿಸಿ ತದನಂತರ ನೆರೆತಕ್ಕ ಭಕ್ತಾಭಿಮಾನಿಗಳಿಗೆ ಸುಮಾರು 30ರಿಂದ 40ವರೆಗೆ ಭಕ್ಷ್ಯಗಳಿವೆ. ಅದನ್ನು ಎಲ್ಲರಿಗೂ ಹಂಚ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಕಮ್ಮಿ ಆಗುದಿಲ್ಲ. ಮಾನವ ವ್ರತಿಗಳು ಜನರು ಸೇರ್ತಾರೆ. ಮತ್ತೆ ವಿಶೇಷವಾಗಿ ಇಲ್ಲಿ ಕರ್ಪೂರ ಸೇವೆ ಅದು ಸಾಧಾರಣ 6:30ವರೆಗೆ ಸ್ಟಾರ್ಟ್ ಆಗ್ತದೆ ರಂಗಪೂಜೆಗೆ ಮೊದಲು. ತದನಂತರ ರಂಗಪೂಜೆ ಬಳಿಕ ಸೇರಿರ್ತಕ್ಕ ಭಕ್ತಾದಿಗಳಿಗೆ ಆಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ಉಪಹಾರದ ಫಲಹಾರ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಸುಮಾರು 40 ಬಗೆಯ ಭಕ್ಷ್ಯಗಳು. ಇದು ಎಲ್ಲರಿಗೂ ಯಾವ ವರ್ಷ ಪ್ರತಿ ಜನ ಜಾಸ್ತಿ ಆಗ್ತಾರೆ ಕಡಿಮೆ ಆಗುದಿಲ್ಲ. ಹೆಚ್ಚು ಧಾರ್ಮಿಕ ಕಾರ್ಯಕ್ರಮ ಮಾಡುವಂತ ಭಾಗ್ಯ ಆಂಜನೇಯ ಸೇವಾ ಟ್ರಸ್ಟ್ ಅವರಿಗೆ ಕೊಡ್ಲಿ ಅಂತೇಳಿ ನಾನು ಆಂಜನೇಯ ಸಮಿತಿಯವರಿಗೆ ಬೇಡಿಕೊಳ್ಳುತ್ತೇನೆ. ಇವತ್ತು ಸಾಲಿಗ್ರಾಮದ ಜನ್ಮೋತ್ಸವ ಸಾಲಿಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಸಾಧಾರಣ 35 ವರ್ಷದಿಂದ ಹೆಚ್ಚು ಕಡಿಮೆ ನನಗೆ ಬುದ್ಧಿ ಬಂದ ಮೇಲೆ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಡೀತಿದ್ದಿತ್ತು. ಆಮೇಲೆ ಕ್ರಮೇಣ ವರ್ಷದಿಂದ ವರ್ಷಕ್ಕೆ ಆಂಜನೇಯ ಭಕ್ತಾದಿಗಳು ಎಲ್ಲ ಮೂಲೆಗಳಿಂದ ಬರಲು ಆರಂಭವಾಗಿ ಇವತ್ತಿನ ದಿವಸಕ್ಕೆ ಸುಮಾರು 7,000 ಜನರು ಈ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಆಂಜನೇಯನ ಅನುಗ್ರಹದಿಂದ. ಇಲ್ಲಿ ವಿಶೇಷ ಏನಂದ್ರೆ
ಕರ್ಪೂರ ಸೇವೆ ವಿಶೇಷ ಏನಂದ್ರೆ ಇಲ್ಲಿ ರಂಗಪೂಜೆ ಇತ್ಯಾದಿ ಆಂಜನೇಯ ಸೇವಾ ಟ್ರಸ್ಟ್ ಇಂದ ವರ್ಷಂಪ್ರತಿ ಆರಂಭಗೊಂಡು ಕರ್ಪೂರ ಸೇವೆ ಗುರು ನರಸಿಂಹ ದೇವಸ್ಥಾನದ ತನಕ, ಆಂಜನೇಯ ದೇವಸ್ಥಾನದಿಂದ ಗುರು ನರಸಿಂಹ ದೇವಸ್ಥಾನದ ತನಕ ಇವತ್ತು ಆಂಜನೇಯ ಜಯಂತಿ ನಮ್ದು. ಈ ನಮ್ಮ ಶಾಲಿಗ್ರಾಮದಲ್ಲಿ ತುಂಬಾ ವಿಶೇಷ ಇದೆ. ಈ ಆಂಜನೇಯ ಸೇವಾ ಟ್ರಸ್ಟ್ ಅನ್ನೋದು ಒಂದು 35 ವರ್ಷದಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೆ. ಮತ್ತೆ ಒಂದು 15 ವರ್ಷದಿಂದ ಈ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ಒಂದು 15ರಿಂದ 20 ಐಟಮ್ ಪ್ರಸಾದ ವಿತರಣೆ, 9ರಿಂದ 10,000 ಜನ ಪ್ರಸಾದ ಪಡೆಯುವುದೇ ಒಂದು ವಿಶೇಷ. ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಮುಂದಿನ ನಮ್ದು ಜನರೇಷನ್ ಇದೆ ಈ ಭಕ್ತಿ ಗೊತ್ತಾಗ್ಬೇಕು ದೇವರದ್ದು ಅಂತ. ಮತ್ತೆ ನಮ್ಮ ಆಂಜನೇಯ ಶಾಲಿಗ್ರಾಮ ಆಂಜನೇಯ ಅಂದ್ರೆ ವಿಶೇಷವಾದ ಒಂದು ಶಕ್ತಿ ಇದೆ. ಬೇಡಿದ್ರೆ ನಾವು ಏನ್ ಬೇಡ್ತೇವೆ ಅದನ್ನ ನಮ್ಗೆ ಪಾಲಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬರುವ ಜನರು ಜಾಸ್ತಿ. ಮತ್ತೆ ಇವತ್ತಂತೂ ವಿಶೇಷ, ತುಂಬಾ ವಿಶೇಷ. ಈ ESB ಅವರು ಒಂದು 15 ವರ್ಷದಿಂದ ಈ ಪ್ರಸಾದ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 6:30ಯಿಂದ 7 ಗಂಟೆ ಟೈಮಿಗೆ ಒಂದು ಕರ್ಪೂರ ಹಚ್ಚುತ್ತಾರೆ. ಇಲ್ಲಿ ಎದುರುಗಡೆ ನಮ್ಮ ಗುರುನರಸಿಂಹ ದೇವಸ್ಥಾನ ಇದೆ. ಇಲ್ಲಿಂದ ಅಲ್ಲಿಯ ತನಕ ಬೆಳಗ್ಗಿಂದ ಬರುವ ಭಕ್ತಾದಿಗಳೆಲ್ಲ ಕರ್ಪೂರ ಅರ್ಪಿಸ್ತಾರೆ, ಅದನ್ನ ಹಚ್ತಾರೆ. ಅದು ವಿಶೇಷ ಪೂಜೆ ಇದೆ. ಅದು ನಮ್ಗೆ ಹೆಮ್ಮೆಯ ವಿಷಯ. ಇದು ಇದೇ ತರ ಮುಂದಿನ ಪೀಳಿಗೆಗೂ ನಡೆಸ್ಕೊಂಡು ಒಂದು ಆಶಯ ನಮ್ಮಲ್ಲಿ. ಎಲ್ಲ ಭಕ್ತಾದಿಗಳಿಗೆ ನಮಸ್ಕಾರ. ಇಂದು ಹನುಮ ಜಯಂತಿ 35 ವರ್ಷಗಳಿಂದ ಮುಂದಿನ ನಮ್ಮ ಆಂಜನೇಯ ಸೇವಾ ಟ್ರಸ್ಟ್ನವರು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಸಾಧಾರಣ ಒಂದು ಸಂಜೆ 6 ಗಂಟೆಗೆ ದೇವರ ಎದುರಿಂದ ನರಸಿಂಹ ದೇವರ ಸಂವಿಧಾನದವರೆಗೆ ಕರ್ಪೂರ ದೀಪವನ್ನು ಹಚ್ಚಿ ಒಳ್ಳೆಯ ಒಂದು ವಿಜೃಂಭಣೆಯಿಂದ ದೇವರ ಆನಂದ ಮಾಡಿಕೊಂಡು ಬಂದಿದ್ದು. ಸಾಧಾರಣ ಒಂದು ಪ್ರಸಾದವನ್ನ ಎಲ್ಲ ಭಕ್ತಾದಿಗಳಿಗೆ ವಿತರಣೆ ಮಾಡಿ ಈ ಕಾರ್ಯಕ್ರಮ ಯಾಕೆ ಸೇವಾ ಟ್ರಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಮುಂದಿನ ಪೀಳಿಗೆಗೆ ಅನುಕೂಲವಾಗಬೇಕು. ಎಲ್ಲ ಮಕ್ಕಳು ಈ ಧಾರ್ಮಿಕದಲ್ಲಿ ಬೆಳವಣಿಗೆ ಬರಬೇಕು. ಈ ಸಂಸ್ಕಾರವನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಸಣ್ಣ ಮಕ್ಕಳಿಂದ ಈ ಸಂಸ್ಕಾರ ಬೆಳವಣಿಗೆ ಆಗಿ ಈಗ ನಮ್ಮ ದೇವ ಟ್ರಸ್ಟ್ ಆಂಜನೇಯ ಸೇವಾ ಟ್ರಸ್ಟ್ ಅನ್ನ ಮುಂದೊಟ್ಕೊಂಡು ಹೋಗ್ಬೇಕು. ಇದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗುವಂತ ಕಾರ್ಯಕ್ರಮ. ದೇವರ ಸನ್ನಿಧಾನದಿಂದ ಕಾರ್ಯಕ್ರಮವನ್ನು ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಭಾಗಿಯಾದದ್ದು ಹಾಗೂ ಎಲ್ಲಾ ಶ್ರೇಯಸ್ಸಾಗ್ತದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನ ಈಗ ನೋಡಿದ್ರೆ ಬಾರಿ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಮಕ್ಕಳೇ ಪರಿವಾರವನ್ನು ಹಂಚ್ತಾ ಇದ್ದಾರೆ. ಅದ ಬಾರಿ ಖುಷಿ ಆಗ್ತದೆ. ಯಾಕಂದ್ರೆ ಮುಂದಿನ ದಿನಗಳಿಗೆ ಮುಂದೂಡಿಕೊಂಡು ಹೋಗ್ತದೆ. ಅವರಿಗೆ ದೇವರು ಆಯುಷ್ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕರುಣಿಸಿ ಅವರಿಗೆಲ್ಲರಿಗೂ ಬಂದ ಭಕ್ತಾದಿಗಳಿಗೂ ಅಭಿವೃದ್ಧಿಯನ್ನ ದೇವರು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು. ಶಾಲಿಗ್ರಾಮದಲ್ಲಿ ಹನುಮಂತನ ಪವಾಡ 106ನ ಪ್ರತೀತಿಯಲ್ಲಿದೆ. ಶಾಲಿಗ್ರಾಮದಲ್ಲಿ ವರ್ಷಂಪ್ರತಿ ಜನ ಜಾಸ್ತಿಯೇ ಸೇರ್ತಾರೆ. ಬಿಟ್ರೆ ನಾವು ನೋಡಿದ ಹಾಗೆ ಒಂದು 5, 6, 10 ಸಾವಿರ ಜನ ತನಕ ಸೇರ್ತಾರೆ. ಈಗಲೇ ಸಾಧಾರಣ 2 ಕಿಲೋಮೀಟರ್ ತನಕ ಕ್ಯೂ ಇದೆ. ಹನುಮನ ಉತ್ಸವ ಅಂತ ಹೇಳಿದ್ರೆ ನಮ್ಮ ಶಾಲಿಗ್ರಾಮದ ಜನತೆಗೆ 2ನೇ ಹಬ್ಬ ಅಂತ ಹೇಳ್ಬೋದು. ಆಂಜನೇಯ ಸೇವಾ ಟ್ರಸ್ಟ್ ಎಂಬ ಟ್ರಸ್ಟ್ ನ ವತಿಯಿಂದ ಸಾಧಾರಣ 20 ಬಗೆಯ ಒಂದು ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ನೀಡಲಾಗುತ್ತದೆ.